ಹಾಯ್ ಸ್ನೇಹಿತರೆ ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ಇವತ್ತಿನ ಒಂದು ಮುಖ್ಯವಾದಂಥ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಇನ್ನು ಖಾಲಿ ಹುದ್ದೆ ಭರ್ತಿ ಪರ್ವ ಅಂದರೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಒಂದು ಮುಖ್ಯವಾದಂಥ ವಿಷಯ ನೀವಿಲ್ಲಿ ಗಮನಿಸ್ಬೋದು ಅಲ್ವಾ. KPSC ಮತ್ತು KEA ಕಡೆಯಿಂದ ಅಲ್ವಾ, KPSC ಮತ್ತು KEA ಕಡೆಯಿಂದ ಒಂದು ಮುಖ್ಯವಾದಂಥ ಒಂದು ಅಪ್ಡೇಟನ್ನು ನಾವಿಲ್ಲಿ ಗಮನಿಸ್ತೀವಿ. KPSC ಮತ್ತು KEA ಇಂದ ವೇಳಾಪಟ್ಟಿ ಪ್ರಕಾರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸುವಂಥ ಕುರಿತು ಈ ಒಂದು ವಿಚಾರವನ್ನು ಗಮನಿಸ್ತೀವಿ. ಇಲ್ಲಿ ನೋಡಿ, ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ವೇಳಾಪಟ್ಟಿ ಸಿದ್ಧಪಡಿಸಿಕೊಂಡು ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು KPSC ಅಂದರೆ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ನಿರ್ಧಾರ ಮಾಡಿದ್ದು, ಈ ಮುಖಾಂತರ ಮುಂದಿನ ದಿನಗಳಲ್ಲಿ ಹುದ್ದೆಗಳ ಭರ್ತಿಯ ಪರ್ವವೇ ಆರಂಭವಾಗಲಿದೆ. ಅಂದರೆ ಯಾರ್ಯಾರು ಸ್ಪರ್ಧಾರ್ಥಿಗಳು CETಗೋಸ್ಕರ ಅಥವಾ ಜಾಬ್ ಪಡ್ಕೊಳ್ಳೋದಕ್ಕೋಸ್ಕರ ಓದ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಮಹಾಪರ್ವ ಇದ್ದಂಗೆ. ಯಾಕೆಂದರೆ ಇಷ್ಟೊಂದು ದಿನ ಯಾವುದೇ ರೀತಿ ವರ್ಷಗಳ ಕಾಲ ಗ್ಯಾಪ್ ಆಗಿರೋದ್ರಿಂದ, ಸರಿಯಾಗಿ ಹುದ್ದೆಗಳನ್ನು ಭರ್ತಿ ಮಾಡದೇ ಇರೋದ್ರಿಂದ ಇದೊಂದು ಹಬ್ಬ ಅಂತಲೇ ಹೇಳ್ಬೋದು ಅಲ್ವಾ. ಹಾಗಾಗಿ ಇದೊಂದು ಪರ್ವ ಅಂತೇಳಿ ಹೇಳ್ತಾ ಇದ್ದಾರೆ. ಆರ್ಥಿಕ ಇಲಾಖೆ ಅನುಮೋದನೆ ನೀಡಿರ್ತಕ್ಕಂಥ ಹುದ್ದೆಗಳಿಗೆ ನೇಮಕಾತಿಗೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಆ ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಇನ್ನಿತರೆ ಅಲ್ವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡುವಂಥದ್ದು, ಫಲಿತಾಂಶ ಪ್ರಕಟಣೆ ಮಾಡುವಂಥದ್ದು KPSC ಮತ್ತು KEA ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಶಾಲಿನಿ ರಜನೀಶ್ ಸೂಚನೆಯನ್ನು ನೀಡಿರ್ತಾರೆ. ಈ ಕುರಿತು ಜೂನ್ 6ರಂದು ಒಂದು ಮೀಟಿಂಗನ್ನು ಕರೆಯಲಾಗಿರುತ್ತೆ, ಒಂದು ಪ್ರೆಸ್ ಮೀಟನ್ನು ಕರೆಯಲಾಗಿರುತ್ತೆ. ಅವರು ಪ್ರಜಾವಾಣಿ ಜೊತೆ ಶಾಲಿನಿ ರಜನೀಶ್ ಅವರು ಮಾತನಾಡಿ KPSC ಕಾರ್ಯದರ್ಶಿ ಕೆ ಜ್ಯೋತಿ, ಮುಖ್ಯ ಕಾರ್ಯದರ್ಶಿ ನೀಡಿರುವ ಒಂದು ಸೂಚನೆಯಂತೆ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲು ಆಯೋಗದ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿರುತ್ತೆ. ಸೊ ಆ ಪ್ರಕಾರ ಏನಾಗಿರುತ್ತೆ, ಇಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರವನ್ನು ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲಿ ಗ್ರೂಪ್ C ಖಾಲಿ ಹುದ್ದೆಗಳ ಮಾಹಿತಿ ನೀಡುವಂತೆ ಎಲ್ಲ ಇಲಾಖೆಗಳ ಮುಖ್ಯಸ್ಥರಿಗೆ ಪತ್ರ ಬರೆದಿದ್ದು ಅಲ್ವಾ. ವೇಳಾಪಟ್ಟಿಯಂತೆ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಸಿದ್ಧರಾಗಿದ್ದೇವೆ ಅಂತೇಳಿ H ಪ್ರಸನ್ನ, ಕಾರ್ಯನಿರ್ವಾಹಕ ನಿರ್ದೇಶಕ KEA ಇವರು ಕೂಡ ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮುಂದುವರೆದಂತೆ ಇಲ್ಲಿ ನೀವು ಗಮನಿಸ್ಬೋದು, KAS ಹುದ್ದೆಗೆ ಶೀಘ್ರ ಪ್ರಸ್ತಾವ ಅಂತೇಳಿ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. 15 ದಿನಗಳ ಒಳಗಾಗಿ KPSC ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಯಾವುದಕ್ಕೆ? ಖಾಲಿ ಇರ್ತಕ್ಕಂಥ ಹುದ್ದೆಗಳ ಒಂದು ಪಟ್ಟಿಗೆ ವಾರದೊಳಗಡೆ ಆರ್ಥಿಕ ಇಲಾಖೆಯಿಂದ 15 ದಿನದೊಳಗಡೆ KPSC ನೇಮಕಾತಿ ಅಧಿಸೂಚನೆ ಹೊರಡಿಸ್ತೀವಿ ಅಂತೇಳಿ. ಇದು KASಗೆ ಸಂಬಂಧಪಟ್ಟಂತೆ, ಅದರ ಬಗ್ಗೆ ನಾವು ನೆಕ್ಸ್ಟ್ ಗಮನಿಸ್ತಾ ಹೋಗೋಣ. ಹಾಗೆ ಮುಂದುವರೆದಂತೆ ನಾವು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಷಯ ಅಂದರೆ 2-3 ದಿನದಲ್ಲಿ KAS ಫಲಿತಾಂಶ ಅಂತೇಳಿ ಅದನ್ನು ಕೂಡ ಹೇಳಿದ್ದಾರೆ. ಸೊ ಇದಿಷ್ಟು ನೀವು ಇಲ್ಲಿ ನೋಡ್ಬೋದು. ಖಾಲಿ ಹುದ್ದೆ ಭರ್ತಿಗೆ ಒಂದು ಕ್ಷಣಗಣನೆ ಆರಂಭವಾಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇದಿಷ್ಟು ಅಂಶ C ಗ್ರೂಪ್ ಹುದ್ದೆಗಳ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ಮುಖ್ಯ. ಸೊ ಇದರ ಜೊತೆಯಲ್ಲಿ ಒಂದಷ್ಟು ಕ್ಯಾಲೆಂಡರ್ ಆಫ್ ಈವೆಂಟ್ಸನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾದರೆ ಯಾವ ಇಲಾಖೆಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಿದೆ ಅಂತೇಳಿ ನಾವು ಈ ಒಂದು ವಿಚಾರಕ್ಕೆ ಅನುಸಾರವಾಗಿ ಗಮನಿಸ್ತಾ ಹೋಗೋಣ. ನೋಡಿ, ನಾವೀಗಾಗಲೇ ನೋಡಿರುವಂತೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಜೂನ್ 30ರ ಒಳಗಾಗಿ, ಯಾವಾಗ? ಜೂನ್ 30ರ ಒಳಗಾಗಿ ಎಲ್ಲ ಪ್ರಸ್ತಾವಗಳನ್ನು ಸೇರಿಸಿ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಆಯೋಗದ ಅನುಮೋದನೆಯನ್ನು ಪಡೆದುಕೊಂಡು 6 ತಿಂಗಳ ಒಳಗಡೆ ಗ್ರೂಪ್ C ಹುದ್ದೆಯ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುವುದು ಅಂಥೇಳಿ ಒಂದು ಸ್ಕೀಮನ್ನು ಹಾಕ್ಕೊಂಡಿದ್ದೀವಿ, ಒಂದು ಯೋಜನೆಯನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅಂಥೇಳಿ
ಹೇಳ್ತಾ ಇದ್ದಾರೆ. ಹೀಗೆ ಮಾಡುವ ಮೂಲಕ ವರ್ಷಕ್ಕೆ 2 ಬಾರಿ ಗ್ರೂಪ್ ಸಿ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಗ್ರೂಪ್ ಸಿ ಹುದ್ದೆಯ ನೇಮಕಾತಿಯನ್ನು ಮಾಡ್ಕೊಳ್ಳೋ ಸಲುವಾಗಿ ಮತ್ತೆ ಇನ್ನಿತರ ನೇಮಕಾತಿ ಸಲುವಾಗಿ ಇನ್ನೊಂದು ಹೊಸ ತಂತ್ರಾಂಶವನ್ನು ಕೂಡ ಜಾರಿಗೊಳಿಸಿರೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಅಂದರೆ ಯಾವುದೇ ರೀತಿ ತೊಂದರೆ ತಾಪತ್ರಯಗಳು ಈ ಒಂದು ಎಕ್ಸಾಮ್ ಕಾಲ್ಫರ್ ಮಾಡುವಾಗಲಿ ಅಥವಾ ಎಕ್ಸಾಮ್ ಕಂಡಕ್ಟ್ ಮಾಡುವಾಗಲಿ ಅದರ ಜೊತೆಗೆ ರಿಸಲ್ಟ್ ಕೊಡುವಾಗಲಿ ಯಾವುದೇ ರೀತಿ ಸಮಸ್ಯೆಗಳು ಬರದ ಹಾಗೆ ಒಂದು ಹೊಸ ತಂತ್ರಾಂಶವನ್ನು ಕೂಡ ಅಭಿವೃದ್ಧಿಗೊಳಿಸಲಾಗ್ತಿದೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾವಿಲ್ಲಿ ಗಮನಿಸ್ಬೋದು, ಅದರ ಜೊತೆಯಲ್ಲಿ ಈಗ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಒಂದು ಹುದ್ದೆಗಳನ್ನು ಸಿ ಗ್ರೂಪ್ ಹುದ್ದೆಗಳಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಇರ್ತಕ್ಕಂಥ ಎಷ್ಟೆಷ್ಟು ಹುದ್ದೆಗಳನ್ನು ತುಂಬಿಕೊಳ್ತಾರೆ ಅಂತೇಳಿ ನಾವಿಲ್ಲಿ ಗಮನಿಸೋಣ. ಈ ಒಂದು ವೇಳಾಪಟ್ಟಿಯನ್ನು ಕೊಡಲಾಗಿದೆ. ಪೊಲೀಸ್ ಇಲಾಖೆ DARನಲ್ಲಿ 1600 ಗ್ರೂಪ್ ಸಿ ಹುದ್ದೆಗಳನ್ನು ತುಂಬಿಕೊಳ್ಳಲಾಗುತ್ತೆ. ಹಾಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ 800 ಹುದ್ದೆಗಳು. ಅದೇ ರೀತಿ ಜಲಸಂಪನ್ಮೂಲ 122, ಪ್ರವಾಸೋದ್ಯಮ 18 ಹುದ್ದೆಗಳು, ಕೈಮಗ್ಗ 22 ಹುದ್ದೆಗಳು. ಇದಿಷ್ಟು KEA ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅಲ್ವಾ, ಇಲ್ಲಿಂದ KEA ಕಡೆಯಿಂದ ನೇಮಕಾತಿ ಆಗಬೇಕಾಗಿರ್ತಕ್ಕಂಥ ಹುದ್ದೆಗಳಾಯಿತು, ಗ್ರೂಪ್ ಸಿ ಹುದ್ದೆಗಳು. ಇವುಗಳಿಗೆ ಅನುಗುಣವಾಗಿ ವೇಳಾಪಟ್ಟಿಯಂತೆ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಒಟ್ಟು ಎಷ್ಟು ಹುದ್ದೆಗಳು ಇವು? ಟೋಟಲ್ ಆಗಿ 962 ಹುದ್ದೆಗಳು ಒಟ್ಟಾರೆಯಾಗಿ KEಯಿಂದ ನಾವು ಗಮನಿಸ್ತೀವಿ ಅಲ್ವಾ. ಯಾವ್ಯಾವುದು ಅಂದರೆ ಜಲಸಂಪನ್ಮೂಲ ಇಲಾಖೆ 122, ಪ್ರವಾಸೋದ್ಯಮ 18, ಕೈಮಗ್ಗ 22, ಕ್ರೈಸ್ನಿಂದ 800, ಟೋಟಲಿ 962 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದರ ನಂತರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ತುಂಬಿಕೊಂಡ ನಂತರದಲ್ಲೇ ಈ ಒಂದು ನೇಮಕಾತಿ ನಡೆಯುವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಇಲ್ಲಿ ವೇಳಾಪಟ್ಟಿಯನ್ನು ನಾವು ಗಮನಿಸಿದರೆ ನಾವು ನೆಕ್ಸ್ಟ್ ಏನು ಫರ್ದರ್ ಇನ್ಫಾರ್ಮೇಷನ್ ಸಿಗುತ್ತೆ ಇದರ ಜೊತೆಗೆ ಅಂತಂದರೆ, ನಮಗೆ ಮುಖ್ಯ ಕಾರ್ಯದರ್ಶಿ ನೀಡಿರ್ತಕ್ಕಂಥ ಒಂದು ನಿರ್ದೇಶನದ ಮೇರೆಗೆ ನೇಮಕಾತಿ ಪ್ರಕ್ರಿಯೆ ನಡೆಸಲು ಈಗಾಗಲೇ ಎಲ್ಲ ವೇಳಾಪಟ್ಟಿನ ತಯಾರಿಸಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಗೃಹ ಇಲಾಖೆಯಿಂದ ಬಂದಿರತಕ್ಕಂಥ ಕಾನ್ಸ್ಟೇಬಲ್ ಅಲ್ವಾ, DAR 1600 ಹುದ್ದೆಗಳು ಮತ್ತು ವಿವಿಧ ಇಲಾಖೆಗಳ ಒಟ್ಟು 962 ಸಿ ಗ್ರೂಪ್ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಎಲ್ಲ ರೀತಿ ವೇಳಾಪಟ್ಟಿ ಸಿದ್ಧಪಡಿಸಲಾಗಿದೆ ಅಂತೇಳಿ ಹೇಳ್ತಾ ಇರೋವಂಥದ್ದು. ಹಾಗೆ ಸೋಮವಾರ ಅಂದರೆ ಜೂನ್ 15 ಒಳಗಡೆ ಬರ್ತಕ್ಕಂಥ ಪ್ರಸ್ತಾವಗಳಿಗೆ ಈಗಾಗಲೇ ಜೂನ್ 15 ಒಳಗಡೆ ಏನು ಪ್ರಸ್ತಾವಗಳು ಬರುತ್ತೆ ಇವತ್ತಿನವರೆಗೆ ಆ ಎಲ್ಲ ಪ್ರಸ್ತಾವಗಳನ್ನು ಕ್ರೋಢೀಕರಿಸಿ ಏನು ಮಾಡ್ತಾರೆ, ಇದೇ 20ರಂದು ಅಧಿಸೂಚನೆ ಹೊರಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಸ್ತಾವಗಳಿಗೆ ಜೂನ್ 23ರಿಂದ ಜುಲೈ 18ರವರೆಗೆ ಅರ್ಜಿಯನ್ನು ಆಹ್ವಾನ ಮಾಡುವಂಥದ್ದು. ಮುಂದೆ ಜೂನ್ 23ರಿಂದ ಜುಲೈ 18ರವರೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಟೈಮನ್ನು ಕೊಡ್ತಕ್ಕಂಥದ್ದು. ಹಾಗೆ ಪರೀಕ್ಷೆ ನಡೆಸೋದಕ್ಕೆ ವೇಳಾಪಟ್ಟಿಯನ್ನು ಕೂಡ ಅಡ್ವಾನ್ಸ್ ಆಗಿ ಸಿದ್ಧಪಡಿಸಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನು ಯಾರು ಹೇಳಿದ್ದು? KEA ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ H ಪ್ರಸನ್ನರವರು ತಿಳಿಸಿರ್ತಕ್ಕಂಥದ್ದು. ಇದು KEA ಒಂದು ವೇಳಾಪಟ್ಟಿ ಆಯಿತು. ಇದಿಷ್ಟು. ನೆಕ್ಸ್ಟು KPSCಯಿಂದ ನಡೀತಕ್ಕಂಥ ಪರೀಕ್ಷೆಗಳು ಯಾವ್ಯಾವುದಿದೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಜಲಸಂಪನ್ಮೂಲ ಇಲಾಖೆ 3 ಹುದ್ದೆಗಳು, ಸಮಾಜ ಕಲ್ಯಾಣ ವಾರ್ಡನ್ ಮಹಿಳೆ 31 ಹುದ್ದೆಗಳು, ಜಲಸಂಪನ್ಮೂಲ AEE ಸಿವಿಲ್ 27 ಹುದ್ದೆಗಳು, ಸಮಾಜ ಕಲ್ಯಾಣ ವಾರ್ಡನ್ ಪುರುಷ 251 ಹುದ್ದೆಗಳು, ನಗರ ಮತ್ತು ಗ್ರಾಮೀಣ ಯೋಜನೆ ವಿವಿಧ ಹುದ್ದೆಗಳು 121, ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ 2, ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ 5. ಇವಿಷ್ಟು ಹುದ್ದೆಗಳು KPSC ಕಡೆಯಿಂದ ನಡೆಸುವಂತಹ ಹುದ್ದೆಗಳು ಮತ್ತು ಇಲಾಖೆಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಇವುಗಳನ್ನು ಜೂನ್ 15ರಿಂದ ಆಗಸ್ಟ್ 23ರವರೆಗೆ ಸ್ವೀಕೃತವಾಗುವ ನೇಮಕಾತಿ ಪ್ರಸ್ತಾವಗಳಿಗೆ ಸೆಪ್ಟೆಂಬರ್ 1ರಂದು
ಅಧಿಸೂಚನೆ ಹೊರಡಿಸಲಾಗುವುದು ಹಾಗೂ ಸೆಪ್ಟೆಂಬರ್ 3ರಿಂದ 30ರವರೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಿ ಪರೀಕ್ಷೆ ನಡೆಸಲು ತಯಾರಿಸಿದ್ದೇವೆ. ಇದಕ್ಕೆ ಅನುಗುಣವಾಗಿ ಪ್ರಸ್ತಾವಗಳನ್ನು ಕಳುಹಿಸಿದರೆ ಕಾಲಮಿತಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ಮುಗಿಸಬಹುದು ಅಂತೇಳಿ ಹೇಳಿರೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಎರಡೂ ಕೂಡ KEA ಮತ್ತು KPSC ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ತುಂಬಿಕೊಳ್ತಾರೆ ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಆಯಿತು. ಇಷ್ಟು ದಿನ ಏನು ಶೀಘ್ರಗತಿ ತ್ವರಿತಗತಿ ಆದಷ್ಟು ಬೇಗ ಅಂತ ಹೇಳ್ತಿದ್ರು, ಹಾಗೆ ಆಗುತ್ತೆ ಅಂತೇಳಿ ನೆಗ್ಲೆಕ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಬೇಡ. ಅದರ ಬದಲಾಗಿ ಯಾರೆಲ್ಲ C ಗ್ರೂಪ್ ಹುದ್ದೆಗಳಿಗೆ ಓದ್ತಾ ಇದ್ದೀರಾ, ಹಾಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಪರೀಕ್ಷೆಗಳಿಗೆ ಓದ್ತಾ ಇದ್ದೀರಾ, ಅವರೆಲ್ಲ ನಿಮ್ಮ ಸ್ಟಡಿಯನ್ನು ಇನ್ನಷ್ಟು ಚುರುಕುಗೊಳಿಸಿ ನಿಮ್ಮ ಪ್ರಿಪ್ರೇಷನನ್ನು ಇನ್ನಷ್ಟು ಫಾಸ್ಟಾಗಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಏಕೆಂದರೆ ಇಷ್ಟೆಲ್ಲ ಈವೆಂಟ್ಸ್ ಆಫ್ ಕ್ಯಾಲೆಂಡರ್ ಬಂದಿದೆ ಅಂತಂದರೆ ನೀವು ಇದನ್ನು ಗಮನಿಸಬೇಕಾಗುತ್ತೆ, ನೆಗ್ಲೆಕ್ಟ್ ಮಾಡೋ ಹಂಗಿಲ್ಲ. ಹಾಗಾಗಿ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಾ ಇನ್ನಷ್ಟು ನಿಮ್ಮ ಪ್ರಿಪ್ರೇಷನನ್ನು ಚುರುಕುಗೊಳಿಸೋ ಮುಖಾಂತರ ಇನ್ನಷ್ಟು ಮೋಟಿವೇಶನನ್ನು ತೆಗೆದುಕೊಂಡು ಓದೋದಕ್ಕೆ ಆರಂಭ ಮಾಡಿ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಯಿತು. ಈ ಒಂದು ಕ್ಯಾಲೆಂಡರ್ ಆಫ್ ಈವೆಂಟನ್ನು ನಾವು ಆರ್ಥಿಕ ಇಲಾಖೆಯಿಂದ ಅನುಮೋದಿಸಲ್ಪಟ್ಟ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಗಮನಿಸ್ತಕ್ಕಂಥದ್ದು. ಇವುಗಳಿಗೆ ಫರ್ದರ್ ಏನು ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಏನೇನು ಇನ್ಫಾರ್ಮೇಷನ್ ಬರುತ್ತೆ ಅವುಗಳನ್ನು ಹಂಚ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಹಾಗಾಗಿ ಇದಿಷ್ಟು ಹುದ್ದೆಗಳನ್ನು KPSC ಮತ್ತು KEA ತುಂಬಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಸೊ ಇದಿಷ್ಟು ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಆಗಿತ್ತು. ಯಾರೆಲ್ಲ ಇದುವರೆಗೂ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ. ಆ ಮುಖಾಂತರ ಫರ್ದರ್ ಇನ್ಫಾರ್ಮೇಷನ್ಗಾಗಿ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.